ನಮಸ್ಕಾರ. ಇದು ಜಪಾನ್ ಕನ್ನಡ ಸಂಘದ ವತಿಯಿಂದ ನಡೆದ ವಿಶೇಷ ಕಾರ್ಯಕ್ರಮದ ವರದಿ. ಜೆಕೆಎಸ್ ವತಿಯಿಂದ ಇತ್ತೀಚೆಗೆ ಸಿಬಿಎಸ್ಇ 9ನೇ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಉಪಯುಕ್ತ ಹಾಗೂ ಸಂವಾದಾತ್ಮಕವಾದ ಸ್ಟೂಡೆಂಟ್ ಗೈಡೆನ್ಸ್ ಸೆಷನ್ ಅನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 11ನೇ ಹಾಗೂ 12ನೇ ತರಗತಿಯ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಮಾರ್ಗದರ್ಶಕರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಪ್ರೇರಣೆ ಹಾಗೂ ಅನುಭವ ಆಧಾರಿತ ಸಲಹೆಗಳನ್ನು ನೀಡುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೆಳಗಿನ ವಿಷಯಗಳ ಕುರಿತು ಅಮೂಲ್ಯ ಮಾರ್ಗದರ್ಶನ ನೀಡಿದರು. ಪರಿಣಾಮಕಾರಿ ಅಧ್ಯಯನ ವಿಧಾನಗಳು, ಬೋರ್ಡ್ ಪರೀಕ್ಷೆಯ ತಯಾರಿ ತಂತ್ರಗಳು, ಸಮಯ ನಿರ್ವಹಣೆ ವಿಧಾನಗಳು, ಎನ್ಸಿಇಆರ್ಟಿ ಪುಸ್ತಕಗಳ ಮಹತ್ವ ಮತ್ತು ವಿಷಯದ ಆಳವಾದ ಅರ್ಥೈಸಿಕೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ, ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣದ ವ್ಯತ್ಯಯಗಳನ್ನು ನಿಯಂತ್ರಿಸುವುದು, 10ನೇ ತರಗತಿಯ ನಂತರದ ಸ್ಟ್ರೀಮ್ ಆಯ್ಕೆ ಕುರಿತು ಮಾರ್ಗದರ್ಶನ, ಓದು ಮತ್ತು ಪಠ್ಯೇತರ ಚಟುವಟಿಕೆಗಳ ನಡುವೆ ಸಮತೋಲನ. ಈ ಕಾರ್ಯಕ್ರಮದ ಪ್ರಮುಖ ವಿಶೇಷತೆ ಎಂದರೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಮೂಲಭೂತ ಅಡಿಪಾಯವನ್ನು ಬಲಪಡಿಸುವ ಅಗತ್ಯವನ್ನ ಹಿರಿಯ ವಿದ್ಯಾರ್ಥಿಗಳು ವಿಶೇಷವಾಗಿ ಒತ್ತಿ ಹೇಳಿದ್ದು, ಕೊನೆಯ ಕ್ಷಣದ ಓದಿಗಿಂತ ಪ್ರತಿದಿನದ ನಿಯಮಿತ ಅಭ್ಯಾಸವೇ ಯಶಸ್ಸಿನ ಗುಟ್ಟು ಎಂದು ತಿಳಿಸಿದರು. ಪೋಷಕರು ಸಹ ಮಕ್ಕಳಿಗೆ ಒತ್ತಡ ನೀಡುವುದಕ್ಕಿಂತ ಪ್ರೋತ್ಸಾಹ ಹಾಗೂ ಆತ್ಮವಿಶ್ವಾಸ ನೀಡುವ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ವಿದ್ಯಾರ್ಥಿಗಳಿಗಾಗಿ ಪ್ರಮುಖ ಸಂದೇಶಗಳು: ಪರೀಕ್ಷೆಗೆ ಮುನ್ನ ಮಾತ್ರ ಓದುವುದಕ್ಕಿಂತ ಪ್ರತಿದಿನದ ನಿಯಮಿತ ಅಭ್ಯಾಸ ಮುಖ್ಯ. ಸಿಬಿಎಸ್ಇ ತಯಾರಿಗಾಗಿ ಎನ್ಸಿಇಆರ್ಟಿ ಪುಸ್ತಕಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕೆಳಗಿನ ತರಗತಿಗಳ ಮೂಲಭೂತ ಜ್ಞಾನ ಗಟ್ಟಿಯಾಗಿದ್ದರೆ ಮೇಲಿನ ತರಗತಿಗಳು ಸುಲಭವಾಗುತ್ತದೆ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸದಿಂದ ಆತ್ಮವಿಶ್ವಾಸ ಮತ್ತು ಸಮಯ ನಿರ್ವಹಣೆ ಉತ್ತಮವಾಗುತ್ತದೆ. ಸ್ನೇಹಿತರನ್ನು ಅನುಸರಿಸುವುದಕ್ಕಿಂತ ತಮ್ಮ ಆಸಕ್ತಿ ಹಾಗೂ ಸಾಮರ್ಥ್ಯಕ್ಕೆ ತಕ್ಕ ಸ್ಟ್ರೀಮ್ ಅನ್ನು ಆಯ್ಕೆ ಮಾಡಬೇಕು. ಓದಿನ ಜೊತೆಗೆ ಹವ್ಯಾಸಗಳು, ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೂ ಮಹತ್ವ ನೀಡಬೇಕು. ಮೊಬೈಲ್ ವ್ಯತ್ಯಯಗಳನ್ನು ಕಡಿಮೆ ಮಾಡಿ ಪೊಮೊದೊರೊ ಟೆಕ್ನಿಕ್ ಕೇಂದ್ರೀಕೃತ ಅಧ್ಯಯನ ವಿಧಾನಗಳನ್ನು ಅನುಸರಿಸಬೇಕು. ಅಂಕಗಳಷ್ಟೇ ಅಲ್ಲ, ಶಿಸ್ತು, ಆತ್ಮವಿಶ್ವಾಸ ಹಾಗೂ ಉತ್ತಮ ಅಭ್ಯಾಸಗಳು ಸಾಮಾನ್ಯವಾಗಿ ಮುಖ್ಯ. ವಿದ್ಯಾರ್ಥಿಗಳಿಗೆ ಅಮೂಲ್ಯ ಮಾರ್ಗದರ್ಶನ ಹಾಗೂ ಪ್ರಾಯೋಗಿಕ ಸಲಹೆಗಳನ್ನು ನೀಡಿದ ನಮ್ಮ ಅದ್ಭುತ ಮಾರ್ಗದರ್ಶಕರಾದ ಖುಷಿ, ಜ್ಯೋತ್ಸ್ನಾ ಮತ್ತು ಶಿವಾನಿ ಜೊತೆಗೆ ಶಿಕ್ಷಕಿ ಮಿಸ್ ಪ್ರಿಯಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯೋಜಿಸಿ ಸುಗಮವಾಗಿ ನಿರ್ವಹಿಸಿದ ನಮ್ಮ ಆಯೋಜಕರಾದ ಭವ್ಯ ಮತ್ತು ನೇತ್ರ ಅವರ ಶ್ರಮ ಮತ್ತು ಸಮರ್ಪಣೆಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಗೂಗಲ್ ಮೀಟ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ವ್ಯಾಪಕ ಮತ್ತು ಪರಿಣಾಮಕಾರಿಯಾಗಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ವಿಶೇಷ ಧನ್ಯವಾದಗಳು. ಈ ಕಾರ್ಯಕ್ರಮವು ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿ ಪ್ರಶ್ನೆಗಳು ಕೇಳಿ ತಮ್ಮ ಭವಿಷ್ಯದ ಅಧ್ಯಯನ ಪ್ರಯಾಣಕ್ಕೆ ಸ್ಪಷ್ಟ ಮಾರ್ಗದರ್ಶನ ಪಡೆಯಲು ಉತ್ತಮ ವೇದಿಕೆಯಾಗಿತ್ತು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ಸ್ವಯಂ ಸೇವಕರು ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಜೆಕೆಎಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿಯೂ ಇಂತಹ ಅರ್ಥಪೂರ್ಣ ಶೈಕ್ಷಣಿಕ ಹಾಗೂ ಸಮುದಾಯ ಕಾರ್ಯಕ್ರಮಗಳನ್ನು ನಡೆಸುವ ಆಶಯವನ್ನ ಹೊಂದಿದ್ದೇವೆ. ಒಟ್ಟಾಗಿ ಕಲಿಯೋಣ, ಮಾರ್ಗದರ್ಶನ ನೀಡೋಣ ಮತ್ತು ಬೆಳೆಯೋಣ. ಜಪಾನ್ ಕನ್ನಡ ಸಂಘದ ವತಿಯಿಂದ ಧನ್ಯವಾದಗಳು.